जय
ಚಾಮುಂಡೇಶ್ವರಿ. ಪ್ರತಿ ಕ್ಷಣವು ನಿನ್ನ ಅವಲಂಬಿಸಿಕೊಂಡು ಬದುಕ್ತಿರೋ ಜೀವ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿನಿತು ನಿನ್ನ ಸಾನ್ನಿಧ್ಯದಲ್ಲಿ ಬದುಕ್ತಿರೋ ನನಗೆ ಯಾವುದೇ ರೀತಿ ಕುಂದು ಕೊರತೆ ಬಂದೆ ಸುಖವಾಗಿ ಸಂತೋಷವಾಗಿ ಬಾಳಿ ಬದುಕಂತಿಲ್ಲ. ಅಷ್ಟೇ ನನ್ನ ತಂದೆಯವರಿಗೂ ಕೂಡ ಯಾವುದೇ ರೀತಿ ತೊಂದರೆಯಾಗಲಿ ಯಾವಾಗ ಮಕ್ಕಳ ಸಂತೋಷವಾಗಿ ಬಾಳಿ ಅಂತ ನಾನು ನಿನ್ನ ಕೈಯಲ್ಲಿ ಬೇಡ್ಕೊಳ್ತಾನೆ. ಅಷ್ಟೇ ನನ್ನ ಪ್ರೀತಿ ಅನಂತರಿಗೂ ಅಷ್ಟೇ ಯಾವಾಗಲೂ ಯಾವುದೇ ರೀತಿ ತೊಂದರೆ ಕೊಡಿ ನಗ್ನಗ್ತ ಮೂರು ಕಾಲ ಸಂತೋಷವಾಗಿ ಅಂತ ನಾನು ನಿನ್ನ ಹತ್ರ ಬೇಡ್ಕೊಳ್ತಾನೆ. ಓ ಬಂದ್ರೇನಾ? ಈಗ ತಾನೇ ಪೂಜೆ ಮುಗಿತು. ಬಾಣ ತಂದೆಗೆ ನಮಸ್ಕರಿಸಿ ಬೇರೆ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ. ಹೌದಮ್ಮ, ಈ ನನ್ನ ಚಿನ್ನದ ಗೊಂಬೆ ಅಂತಿರುವ ಈ ನನ್ನ ಮುದ್ದು ತಂಗಿಗೆ ಸದ್ಗುಣ ಸಂಪನ್ನ ಮನ್ಮಥನಂತ ಪತಿಯನ್ನು ನೀಡೆಂದು ಕೈ ಮುಗಿದು ಬೇಡಿಕೊಂಡೇನಮ್ಮ. ಹೋಗೋಣ, ನೀನು ಯಾವಾಗ ನೋಡಿದ್ರು ಇದೇ ರೀತಿ ಹುಡುಗಾಟಿಕೆ ಮಾಡ್ತಾ ಇರ್ತೀಯ. ಹೌದಮ್ಮ, ಬಾಲ್ಯದಲ್ಲಿ ಹುಡುಗಾಟಿಕೆ ಆಡದೆ ಮುಪ್ಪಿನ ಕಾಲದಲ್ಲಿ ಹುಡುಗಾಟಿಕೆ ಆಡಲು ಸಾಧ್ಯವೇನಮ್ಮ. ಅಂದ ಹಾಗೆ ಆಯಾ ಕೆಲಸವನ್ನ ಆಯಾ ಸಮಯದಲ್ಲೇ ಮಾಡಿ ಮುಗಿಸಬೇಕಮ್ಮ. ಅಂತೂ ನಿನಗೆ ಹುಡುಗತನ ಹೋಗಿ ಯಜಮಾನಿ ಆಗುವ ಬಯಕೆ ಬಂದಂತಿದೆ. ಹಾಗಾದ್ರೆ ನಿನಗೆ ಪ್ರತಿಯೊಂದು ಸತ್ಯ ಆದ್ರೂ ಬೇಡವೇನಣ್ಣ? ಹೌದಮ್ಮ, ಜಗದ ನೀತಿಗಳನ್ನು ವಿವೇಕದಿಂದ ನೋಡಿದಾಗ ತಿಳಿಯುವುದು ಆ ನಿನ್ನ ಋಣಮ್ಮ. ಹೌದಮ್ಮ, ಅವನಿಗೆ ಪ್ರತಿ ಅಂತ ನಿನಗೆ ಮತಿ ಇಲ್ಲದಂತ ಪತಿ ಬೇಕು. ಏನಮ್ಮ ನಿಮ್ಮ ಹುಡುಗಾಟಿಕೆ? ಸರಿತಾ ಸರಿ ಅಪ್ಪ. ಅಪ್ಪಾಜಿ, ನಿಮಗೆ ಗೊತ್ತಿರುವ ಹಾಗೆ ಅಣ್ಣ ಕೆಲಸಕ್ಕೆ ಹೋಗೋದು ಹಲವು ದಿನಗಳೇ ಆಯಿತು, ಇನ್ನೂ ಕೂಡ ಮನೆಗೆ ಬಂದೇ ಇಲ್ಲ. ಅಂದ ಹಾಗೆ ಅಷ್ಟು ದೂರದಲ್ಲಿರುವವನಿಗೆ ಒಂದು ಕಾಗದ ಪತ್ರನಾದ್ರೂ ಬರೆದು ಯಾವಾಗ ಬರ್ತಾನೆ ಅಂತ ಮನೆಗಾದ್ರೂ ಕಳ್ಸ್ಕೋಬಹುದಿತ್ತಲ್ಲ ಅಪ್ಪಾಜಿ. ನನಗೆ ಯಾಕೋ ತುಂಬಾ ನೋಡ್ಬೇಕು ಅಂತ ಅನ್ಸಿದೆ. ಏಕೆ ಬರ್ತಾನಮ್ಮ ನಿನ್ನಣ್ಣ? ಪತ್ರ ಬರೆದಾಗಲೆಲ್ಲ ಹಣ ಕಳಿಸಲು ಅಪ್ಪ ಇದ್ದಾರೆ, ಮೋಜು ಮಾಡಲು ಸಿಡಿ ಇದೆ. ಅಂದಾಗೆ ಈ ಮನೆಯ ತಂದೆ ತಂಗಿಯರೆಲ್ಲಮ್ಮ ನೆನಪಾಗ್ತಾರೆ ಅವನಿಗೆ. ಮತ್ತು ನಿನ್ನ ಅಣ್ಣ ಓದುತ್ತಿರುವುದು ಅಯ್ಯನವರ ಶಾಲೆಯಲ್ಲಪ್ಪ, ಗೋಲಿ ಹೊಡೆಯುತ್ತ ಮನೆ ಅಂಗಳದಲ್ಲಿರಲು. ಅವನು ಓದುತ್ತಿರುವುದು MBBS. ನಿನ್ನಣ್ಣ ದೊಡ್ಡ ಡಾಕ್ಟರನಾಗಿ ತಿಂಗಳಿಗೆ 1000 ರೂಪಾಯಿ ಸಂಬಳ ತರುತ್ತಾನೆ. ಅಲ್ಲದೆ ಈ ಮನೆಗೆ ಘನತೆಯ ಕಿರೀಟವನ್ನು ತರುತ್ತಾನೆ. ಅದು ನಿನಗೆ ಹೇಗೆ ತಿಳಿಬೇಕಪ್ಪ? ನಿನಗೆ ಹೇಗೆ ತಿಳಿಯಬೇಕು? ಸರಿತಾ, ಅಪ್ಪ ಮಗು ಹೊಟ್ಟೆಯಲ್ಲಿರುವಾಗಲೇ ಕುಲಾಯ ಒಳಿಸಿದಂತೆ ಈಗಲೇ ಕನಸು ಕಾಣುತ್ತಿದ್ದಾರಮ್ಮ. ಮತ್ತು ಕನಸಲ್ಲವೋ? ಈಗಿನ ಕಾಲದಲ್ಲಿ ಬಿತ್ತಿಗಿರುವ ಬೆಲೆ ಮತ್ಯಾವುದಕ್ಕಿದೆಯಪ್ಪ? ಮತ್ತು ನಿನ್ನನ್ನು ಓದು ಓದು ಎಂದು ಅಂಗನಾಚಿ ಬೇಡಿಕೊಂಡ್ರು ನೀನು ಓದು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನ ಮಗನಾಗುತ್ತೇನೆಂದು ನೀನು ಹೊಲ ಸೇರಿಕೊಂಡೆ. ಅದು ನಿನ್ನ ಕರ್ಮವಲ್ಲವೇನೋ? ಕರ್ಮವಲ್ಲಪ್ಪ, ಇದು ನನ್ನ ಪೂರ್ವ ಜನ್ಮದ ಪುಣ್ಯ. ಭೂಮಿ ತಾಯಿ ಎತ್ತ ತಾಯಿ ಸೇವೆ ಮಾಡುವ ಪುಣ್ಯ ಎಲ್ಲರಿಗೂ ಸಿಗುವುದಿಲ್ಲಪ್ಪ. ಜನನಿ ಜನ್ಮಭೂಮಿ ದೇಶ ಸೇವೆ ಈಶ ಸೇವೆ ಅಂತ ಪವಿತ್ರ ಹುದ್ದೆಗಿಂತ ಹಿರಿದಾದ ಕಾಯಕ ಯಾವುದಿದೆಯಪ್ಪ? ಅಪ್ಪ, ನೀನೊಬ್ಬ ಮಣ್ಣಿನ ಮಗನಾಗಿರ್ಬೋದು, ನಿನಗೆ ಬೇಸಾಯಗಾರನೊಬ್ಬ ಬೇಸರಿಕೆ ಇರಬಹುದಪ್ಪ. ಆದರೆ ನಿನ್ನ ನೆಚ್ಚಿನ ಮಗ ಸಂಪಾದಿಸುವ ಹಣಕ್ಕೆ ಏನನ್ನು ಗೊತ್ತಾ? ಸಂಬಳ ಎನ್ನುವರು. ಸಂಬಳ ತರುವ ಸರ್ಕಾರಿ ನೌಕರ
ಯಾವತ್ತು ರೈತನ ಹಾಳೆ ಹೊರತು ರಾಷ್ಟ್ರವನ್ನು ಆಳುವ ನೇತರನಾಗುವುದಿಲ್ಲಪ್ಪ. ಅದೇ ರೈತ 10 ಜನರಿಗೆ ಅನ್ನವನ್ನು ಹಂಚಿ ತಿನ್ನುವ ಸರಳಜೀವಿ, ಕಷ್ಟ ಸುಖಗಳ ತ್ಯಾಗಮೂರ್ತಿ ತ್ಯಾಗಮೂರ್ತಿ. ಆದರೆ ಅದೇ ಸರ್ಕಾರಿ ನೌಕರ ತನ್ನ ಕಟ್ಟಿಕೊಂಡ ಹೆಂಡತಿಯನ್ನಲ್ಲದೆ ಎತ್ತವರಿಗೆ ಒಂದು ತುತ್ತು ಅನ್ನವನ್ನು ಹಾಕಲಾರದ ಏಡಿ ಎಂಬುದು ಕೊನೆಗೊಂದು ನಿಮಗೆ ತಿಳಿಯುತ್ತಿದೆ ಅಪ್ಪಾಜಿ, ತಿಳಿಯುತ್ತಿದೆ. ಮತ್ತು ಕಣ್ಣೆರಡುಗಳಿದ್ದರೂ ಕಾಣುವ ನೋಟವು ಒಂದೇ ಆಗಿರುತ್ತದೆ. ಮಕ್ಕಳು 100 ಜನ ಇದ್ದರೂ ಹೆತ್ತವರಿಗೆ ಭಾವನೆ ಒಂದೇ ಆಗಿರುತ್ತದೆ. ಮಗು, ನಿನ್ನ ತಾಯಿ ತೀರಿದ ಅಂದಿನಿಂದ ನಾನು ಅವಳಿಗೆ ಕೊಟ್ಟ ವಚನದಂತೆ ನಿಮ್ಮನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಸಾಕಿದ್ದೇನೆ. ನಿನ್ನ ಅಣ್ಣ ದೊಡ್ಡ ವಿದ್ಯಾವಂತನಾಗಬೇಕು, ಈ ನಿನ್ನ ತಂಗಿ ಎಂದು ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕದಂತೆ ಅದೆಷ್ಟೇ ವರದಕ್ಷಿಣೆ ಆದರೂ ಚಿಂತೆ ಇಲ್ಲ, ಸುಖದಿಂದ ಬಾಳುವಂತ ಸರ್ಕಾರಿ ನೌಕರನಿಗೆ ಕೊಟ್ಟು ಮದುವೆ ಮಾಡಬೇಕು. ಇನ್ನು ನೀನು ಈ ಮನೆಯಲ್ಲಿ ನನ್ನ ಸ್ಥಾನವನ್ನು ತುಂಬಬೇಕು. ಮಗು, ಬೇಸರ ಪಡಬೇಡ ಮಗು, ಬೇಸರ ಪಡಬೇಡ. ಬೇಸರಬೇಕಪ್ಪ. ಮಾತಾ ಪಿತೃಗಳ ವಾಕ್ಯ ಪರಿಪಾಲನೆಯಲ್ಲಿ ಈ ಮನುಷ್ಯರ ನಿಜವಾದ ಮೋಕ್ಷ ಅಡಗಿದೆ ಎಂಬುದನ್ನು ನಾನು ಬಲ್ಲೆ ಅಪ್ಪಾಜಿ, ಬಲ್ಲೆ. ಆನಂದವಾಯಿತು, ಪರಮಾನಂದವಾಯಿತು. ಮತ್ತು ಎಂತ ಅರಿವಿನ ಆಗರವಪ್ಪ ನೀನು. ನಿನ್ನಂತ ಮಗನನ್ನು ಪಡೆದ ನಾನೇ ಭಾಗ್ಯವಂತ, ನಾನೇ ಭಾಗ್ಯವಂತ. ಮತ್ತು ನಾನು ಸ್ವಲ್ಪ ನೀನು ನಿನ್ನ ತಂಗಿ ಸೇರಿ. ಇಲ್ಲಪ್ಪ, ಎಲ್ಲರೂ ಜೊತೆಗೆ ಊಟ ಮಾಡೋವನಂತೆ. ಒಂದು ತಾಸು ಲೇಟ್ ಆದ್ರೆ ಏನು ಕರುಳು ಕಿತ್ತು ಬರೋದಿಲ್ಲ. ನೀನು ಬಂದ ಮೇಲೆ ಎಲ್ಲರೂ ಊಟ ಮಾಡೋಣಂತೆ. ಹೌದಪ್ಪ, ಹೋಗಿ ಬರಪ್ಪ. ಹೌದಪ್ಪ, ನೀ ಬಂದ ನಂತರನೇ ನಾವೆಲ್ಲರೂ ಜೊತೆಲೆ ಕುತ್ಕೊಂಡು ಊಟ ಮಾಡೋಣ. ಸದ್ಯ ಇನ್ನು ಹೋಗಿ ಆದಷ್ಟು ಬೇಗ ಬಂದ್ಬಿಡಪ್ಪ. ಹಾಗೆ ಆಗಲ್ಲ, ಬೇಗ ಬನ್ನಿ ಮತ್ತೆ. ಅಣ್ಣ, ಕೂಡು ಮಾಡಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ, ಇದು ನಿಜವೇನಣ್ಣ? ಹೌದಮ್ಮ. ಅಕ್ಕಿಗಳ ಪುಕ್ಕಗಳು ಬೆಳೆದಂತೆಲ್ಲ ಹೌದಮ್ಮ, ಅಕ್ಕಿಗಳ ಪುಕ್ಕಗಳು ಬೆಳೆದಂತೆಲ್ಲ ಹಲೋ, ಅಕ್ಕಿಗಳ ಪುಕ್ಕಗಳು ಬೆಳೆದಂತೆಲ್ಲ ಅಕ್ಕಿ ಸ್ವರ್ಗ ಸುಖವಿರುತ್ತದೆ ಅಮ್ಮ. ಆದರೆ ಕೂಡಿನಲ್ಲಿರುವ ಅಕ್ಕಿಗಳು ತನ್ನ ಇಚ್ಛೆಯಂತೆ ಬಯಸಿ ಸ್ವತಂತ್ರವಾಗಿ ಒಯ್ಯುವುದು ನಿಸರ್ಗದ ನಿಯಮ, ನಿಸರ್ಗದ ನಿಯಮ. ಅಣ್ಣ, ಈ ವೇದಾಂತದ ಮಾತುಗಳನ್ನು ನೀನು ಚೆನ್ನಾಗಿ ಕಲ್ತಿರುವೆ ಅಲ್ಲವೇನಣ್ಣ? ಜಗದ ರೀತಿ ನೀತಿಗಳನ್ನು ವಿವೇಕತೆಯಿಂದ ತೂಗಿ ನೋಡಿದಾಗ ಗೊತ್ತಾಗುತ್ತಮ್ಮ ಈ ಶೂನ್ಯ ಜಗತ್ತಿನಲ್ಲಿ ಏನಿದೆ ಎಂಬುದು. ನಾನು ನಮ್ಮದು ಎಲ್ಲ ಕೇವಲ ಭ್ರಾಂತಿ ಅಮ್ಮ, ಕೇವಲ ಭ್ರಾಂತಿ. ಅಯ್ಯೋ ಅಣ್ಣ, ಈ ಜಗದ ಜಂಜಳೆಲ್ಲ ನಿನ್ಗೆ ಯಾಕಣ್ಣ ಬೇಕು? ಅಲ್ಲಣ್ಣ, ಇದನ್ನೆಲ್ಲ ನೀನು ನಿನ್ ತಲೆಗೆ ಹಾಕೊಂಡ್ರೆ ನೀನು ಕೊನೆಗೆ ಹುಚ್ಚನಾಗ್ಬಿಡ್ತೀಯ. ನೋಡು, ಹುಚ್ಚನಾಗಿ ನೀನು ಕನಕದಾಸನಂತೆ ಆಗ್ಬಿಟ್ಟೆ, ಹುಚ್ಚವಾಗಿರಲ್ಲ. ಅಂದಾಗೆ ನಾನು ಸ್ವಲ್ಪ ಅಪ್ಪ ಬರೋದ್ರೊಳಗೆ ಬೇಗ ಕೆಲಸ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಎಲ್ಲರೂ ಕೂಡಿ ಜೊತೆಗೆ ಊಟ ಮಾಡೋಣಂತೆ. ಹಾಗೆ ಆಗಲಿ, ನೀನು ಹೋಗ್ಬಿಟ್ಟು ಬನ್ನಿ. ಹಾಗೆ ಹಾಕಿ ಒಂದು ಹಾಡನ್ನು ಹಾಡಿ ಹೇಳಮ್ಮ, ಹಾಡೋರಿಗೆ ಹೋಗಿ.
ಶುದ್ಧವಾದ ಹೀಗೆ ನಿಜ 7 ಜನ್ಮದಲ್ಲೂ ಇಂಥ ಪ್ರೀತಿಯನ್ನು ಪಡೆದಕ್ಕೆ ಪುಣ್ಯನೇ ಮಾಡಿದ್ದೇನೆ ನಾನು. ಈ ಜನ್ಮ ಮುಂದಿನ 7 ಜನ್ಮದಲ್ಲೂ ಈ ಅಣ್ಣನ ನನಗೆ ಸಿಗ್ಲಿ ಅಂತ ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾವುದು ಸಭ್ಯತೆಯ ಲಕ್ಷಣ? ಏಕಾಂಗಿಗೆ ಜೊತೆಗೂಡಿ ಜೋಡಿಯಾಗಲು ಬಂದರೆ ಅದು ಪ್ರಾಯಕ್ಕೆ ಬಂದ ಹೆಣ್ಣಿಗೆ ಕೊರಳಿಗೆ ತಾಳಿ ಕಟ್ಟುವ ಗಂಡು ಬಂದರೆ ಅಸಂಪತ್ತಿಯ ಲಕ್ಷಣ. ಓಹೋ, ಹುಲಿರಾಜ ಅಲ್ಲ, ಈ ರೀತಿ ಮಾತಾಡೋಕೆ ನಾಚಿಕೆ ಆಗೋದಿಲ್ಲ? ಅಷ್ಟೇ ಅಲ್ಲದೆ ಯಾರು ಇಲ್ಲದ ಸಮಯದಲ್ಲಿ ಒಂಟಿ ಹೆಣ್ಣು ಇರ್ಬೇಕಾದ್ರೆ ಈ ರೀತಿ ಕಣ್ಣ ಮುಚ್ಚಿ ಮಾತನಾಡಕ್ಕೆ ನಿನಗೆ ನಾಚಿಕೆನಾದ್ರೂ ಆಗ್ಬೇಕು. ನೋಡು, ಅಂದಾಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಈಗ ಹೇಳು,
ನನ್ನ ಕೊರಳಿಗೆ ತಾಳಿ ಕಟ್ಟುವವರಾದ್ರೂ ಯಾರು ಅಂತ. ಸರಿತಾ 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 ಏಕೆ ತಮಾಷೆ ಮಾಡುತ್ತಿರುವೆ? ನಿನ್ನ ಕೊರಳಿಗೆ ದಾರಿ ಕಟ್ಟುವ ಸೋದರ ಮಾವನೇ ಬಂದು ನಿಂತಿರುವಾಗ ಮತ್ಯಾರು ಬರಲು ಸಾಧ್ಯ? ಅಂದು ನೀನು ಹುಟ್ಟಿದಂದೆ ನಾನೇ ನಿನ್ನ ಗಂಡನಾಗಬೇಕೆಂದು ನಿನ್ನ ತಾಯಿ ಹೆಸರು ಕರೆದಿರುವಾಗ ಮತ್ಯಾರೆಂದು ಪ್ರಶ್ನೆ ಕೇಳುತ್ತಿರುವ ಸರಿತಾ? ಹುಲಿರಾಜ, ನೀನು ತಪ್ಪು ತಿಳ್ಕೊಂಡಿದ್ಯಾ? ನೋಡು, ನಾವಿಬ್ರು ಚಿಕ್ಕಗಿರಿ ಇರ್ಬೇಕಾದ್ರೆ ಬೊಂಬೆ ಆಟಗಳನ್ನ ಆಡ್ತಾ ಇದ್ವಿ ನಿಜ. ನೀನ್ ಅನ್ಕೊಂಡಾಗೆ ನಾವಿಬ್ರು ಮದುವೆ ಆಗ್ತೀವಿ ಅಂತ ನೀನೇ ಕನ್ಸ್ಕೊಂಡ್ವಿ. ಅದನ್ನ ಆ ಬ್ರಹ್ಮ ಕಟ್ಟಿರ್ಬೇಕು, ನಮ್ಮ ಜೀವನದಲ್ಲಿ ಯಾರನ್ನ ಮದುವೆಯಾಗಿ ಯಾರ ಜೊತೆ ಇರ್ಬೇಕು ಅಂತ. ಆದ್ರೆ ನೀನ್ ಅಂದುಕೊಂಡಿದ ತಕ್ಷಣ ಅದು ಎಂದಿಗೂ ನೆರವೇರೋದಕ್ಕೆ ಸಾಧ್ಯವಿಲ್ಲ. ಅಂದ ಹಾಗೆ ಮೊದಲು ನೆನ್ಪಿಟ್ಕೊ, ಯಾರನ್ನಾದ್ರೂ ಪಡಿಬೇಕಾದ್ರೆ ಅದು ಜನ್ಮ ಜನ್ಮಾಂತರದ ಅನುಬಂಧ ಇರ್ಬೇಕು. ನೋಡು, ನೀನ್ ಅಂದುಕೊಂಡ ಕನಸು ಅದೆಂದಿಗೂ ಕೂಡ ನನ್ಸಾಗೋದಕ್ಕೆ ಸಾಧ್ಯವಿಲ್ಲ. ಏನಿದು ನಿನ್ನ ಉಚ್ಚಾಟ? ಇದು ನಾನು ಹೇಳ್ತಿರೋದೇ ಸತ್ಯ. ಅಂದ ಹಾಗೆ ನಾನು ಯಾರೊಂದಿಗೆ ಮದುವೆ ಆಗ್ಬೇಕು, ಯಾರೊಂದಿಗೆ ಜೀವನ ಮಾಡ್ಬೇಕು ಅನ್ನೋದು ನನ್ನ ಹೆತ್ತ ತಂದೆ ಇರ್ಬೇಕಾದ್ರೆ ಅವರೇ ನನ್ನ ಬಗ್ಗೆ ಸಂಪೂರ್ಣವಾಗಿ ನನ್ನನ್ನ ಮದುವೆ ಮಾಡೋದು ನಿರ್ಧಾರ ತಗೋಬೇಕು. ಅಷ್ಟೇ ಅಲ್ಲದೆ ನನ್ನ ಒಡ ಹುಟ್ಟಿದ ಅಣ್ಣಂದಿರು ನನ್ನನ್ನ ಮದುವೆ ಆಗೋದಕ್ಕೆ ಯಾರನ್ನ ಆಯ್ಕೆ ಮಾಡುತ್ತಾರೋ ಅವರೊಂದಿಗೆ ನನ್ನ ಮದುವೆ ಆಗೋದು ನಿಶ್ಚಿತ. ಅದನ್ನ ಬಿಟ್ಟು ನಿನ್ನೊಂದಿಗೆ ಅಲ್ಲ. ಅಂದರೆ ನಿನಗಂತೂ ನನ್ನ ಕೈ ಹಿಡಿಯುವ ಇಚ್ಛೆ ಇಲ್ಲಂದಾಯಿತು. ಆದರೂ ನೀನು ನನ್ನ ಒಳಗಾಗದಿದ್ದರೆ ಒಂದಿನ ಬಾಳ ಭಾರಿ ಕಠಿಣವಾದೀತು. ಅದು ಎಂದಿಗೂ ಸಾಧ್ಯವಾಗ್ತಿರೋ ಮಾತು. ನೋಡು, ನನ್ನ ಮದುವೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನನ್ನ ಹೆತ್ತಪ್ಪ ಇದ್ದಾರೆ. ಅದು ಎಂದಿಗೂ ಕೂಡ ಅವರೊಂದಿಗೆ ಮಾತ್ರ ಸಾಧ್ಯ. ಅದನ್ನ ಬಿಟ್ಟು ಎಂದಿಗೂ ನಾನು ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ನನ್ನ ತಂದೆ ಇರಬೇಕಾದ್ರೆ ಅವರು ಯಾರೊಂದಿಗೆ ಮದುವೆ ನಿಶ್ಚಯ ಮಾಡಿ ಮದುವೆ ಮಾಡ್ತಾರೋ ಅವರೊಂದಿಗೆ ಮಾತ್ರ ನಾನು ಮದುವೆ ಆಗಲು ಸಿದ್ಧಳಿದ್ದೇನೆ ಅನ್ನೋದನ್ನ ಮರಿಬೇಡ. ಮಾನವಂತನ ಮಗಳು ಅಲ್ಲ, ನಾನು ಆಧರಿಸಿದವರನ್ನು ವರೆಸಿರುವವಳು ಅಲ್ಲ. ನಿನಗೆ ಕಣ್ಣೆ ಕೇಳಲು ನಿನ್ನ ಹೆತ್ತವರೇನು ಸತ್ಯವೇನು? ಈಗಾಗಲೇ 100 ಬೀದಿ ಸೂಳಿಯರ ಸುಖವನ್ನುಂಡು ಅವರ ತೋಳ್ತಕ್ಕಿಯಲ್ಲಿ ಬಿದ್ದು ಕೋರಿ ಪುಂಡರಂತೆ ತಿರುಗುವ ನಿನಗೆ ನನ್ನ ಮಗಳನ್ನು ದಾರಿ ಎರೆದು ಕೊಟ್ಟು ಮುತ್ತಿನಂತ ನನ್ನ ಮಗಳ ಬಾಳನ್ನು ಮಸಣಕ್ಕೆ ದೂಡನೆ ಒಗ್ಗಲಿಕ್ಕೆ ವೃತ್ತಿ ಬೇರೆ ಕೇಳು ನಿನ್ನಂತವನಿಗೆ. ಸೌಖ್ಯವಾದ ಮನ ಸಿಗಲಿಲ್ಲವೆಂದು ಜಾಡು ಸುರಿಸಿಕೊಳ್ಳುತ್ತಿರುವೆಯೇನೋ? ವಯಸ್ಸಿಗೆ ತಕ್ಕಂತೆ ಮಾತ್ರ ಮಾತನಾಡಿರೆ, ಅದು ಮೀರಿ ಮಾತನಾಡಿದ್ದೇ ಆದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಜೋಕೆ. ಶೋಭೆ ಯಾವುದ ಶೋಭೆ? ಏಕಾಂಗಿಯಾಗಿ ಹೆಣ್ಣು ಮನೆಯಲ್ಲಿದ್ದಾಗ ಬಂದು ಅವಳೊಡನೆ ಇಲ್ಲ ಸಲ್ಲದ ಪ್ರಸ್ತಾಪ ಗೈಯುವುದು ಶೋಭೆಯೇ? ನಾನೆಂದು ನಿರ್ಧಾರ ಮಾಡಿರುವೆ, ಮುತ್ತಿನಂತ ನನ್ನ ಮಗಳನ್ನು ದಿನವೂ ಸುಖದಿಂದ ಬಾಳುವಂತ ಸರ್ಕಾರಿ ನೌಕರನಿಗೆ ಕೊಟ್ಟು ಮದುವೆ ಮಾಡಬೇಕು. ಮುಂದೆ ಇನ್ನು ಎಂದಾದರೂ ಈ ನಮ್ಮ ಮನೆ ಕಡೆ ಬಂದಿದ್ದೇ ಪರಿಣಾಮ ನೆಟ್ಟಗಿರ್ಲಿಕ್ಕಿಲ್ಲ. ಜೋಕೆ ಹೋಗು, ಹಂದು ಹೋಗು. ಹೊರಟು ಹೋಗುವೆ ಮಾವ, ಹೊರಟು ಹೋಗುವೆ. ಹೋಗುವ ಮೊದಲು ನಿನಗೊಂದು ಕಿವಿ ಮಾತನ್ನು ಹೇಳಿ ಹೋಗುತ್ತೇನೆ.
ಕೋಟಿನ ಶಕರಿ ರಾಜನೇ ಅಲ್ಲ. ಇದಕ್ಕೆ ನನ್ನ ಮನದೇವರಾದ ಕುಲಕುಂಟೇಶ್ವರನ ಪಾಚಿಯು ಸತ್ಯ. ಬರುವೆ ಕೊನೆಗೊಂದು ದಿನ ಸ್ಮಶಾನ ವ್ಯವಸ್ಥೆಯಲ್ಲಿರುವ ನಿನ್ನ ಮನೆಯನ್ನು ನೋಡಲು ಬಹು ಸಂತೋಷದಿಂದ ಬರುವೆ. ನಿನ್ನಂತ ದೊಡ್ಡ ಬೆದರಿಕೆಗೆ ಬೆದರುವ ಬಂಡವಲ್ಲ ನಾನು. ಅಪ್ಪಾಜಿ ಏನೇ ಆಗ್ಲಿ ಅವನು ಕಂಡು ನನಗೆ ಯಾಕೋ ತುಂಬಾನೇ ಭಯವಾಗ್ತಿದೆ. ಅವನು ಒಳ್ಳೆ ಮನುಷ್ಯನಲ್ಲ. ಮುಂದೆ ಏನಾದ್ರೂ ಮಾಡ್ಬೋದು ಅಥವಾ ನಮ್ಮ ಮೇಲೆ ಯಾವ ರೀತಿಯಾದ್ರೂ ಸೇರಿ ತೀರ್ಸ್ಕೋಬಹುದು. ಯಾಕೋ ಗೊತ್ತಿಲ್ಲ ಅಪ್ಪಾಜಿ. ಅವನು ಕಂಡ ತಕ್ಷಣ ಮುಂದೆ ಏನ್ ಮಾಡ್ತಾನೆ ಏನೋ ಅಂತ ತುಂಬಾ ಭಯವಾಗ್ತಿದೆ ನನ್ನಲ್ಲಿ. ಹೋಗಲು ಬಿಡಮ್ಮ, ಅಂತ ಬೊಗಳನ ಈ ನಮ್ಮನೇನು ಕಚ್ಚುವುದೇನು? ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಊಟಕ್ಕೆ ಹಾಕು. ಅಪ್ಪಾಜಿ ಈ ಬರದಲ್ಲಿ ನಾನು ಅದನ್ನ ಮತ್ತೆ ಬಿಟ್ಟಿದೆ. ಬನ್ನಿ ನಿಮಗಾಗಿ ಬಿಸಿ